ಇವತ್ತು ಈಗಾಗಲೇ ಈ ತಾಲೂಕಿನ ಆಡಳಿತ ವ್ಯವಸ್ಥೆ ಯಾವ ರೀತಿ ಕುಸಿದು ಬಿದ್ದಿದೆ ಅಂತಕ್ಕಂಥದಕ್ಕೆ ಉದಾಹರಣೆ ಇವತ್ತು ದಂಡೋತಿ ಹಾಸ್ಟೆಲ್ನಲ್ಲಿ ಆಗಿರ್ತಕ್ಕಂಥ ಒಂದು ಅವ್ಯವಸ್ಥೆ. ಆ ಕಾರಣಕ್ಕಾಗಿ ಇವತ್ತು ಹಲವಾರು ವಿದ್ಯಾರ್ಥಿಗಳು ದವಾಖಾನೆಯಲ್ಲಿ ಟ್ರೀಟ್ಮೆಂಟ್ ತಗೊಂಡು ಇವತ್ತು ಅವರೆಲ್ಲ ಮನೆಗೆ ಹೋಗಿದ್ದಾರೆ. ಇನ್ನೂ ಈ ಎಲ್ಲ ಕಾರಣಗಳು ಇವೆಲ್ಲ ಆದರೂ ಕೂಡ ಈ ತಾಲೂಕಿನ ಶಾಸಕರಾಗಿರಲಿ ಅಥವಾ ಈ ರಾಜ್ಯದ ಗೃಹ ಮಂತ್ರಿ ಆಗಲಿ ಇಲ್ಲಿ ಬಂದು ಈ ಸಮಸ್ಯೆನ ಬಗೆಹರಿಸಿ ಅವ್ರಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸಗಳು ಕೂಡ ಅವ್ರು ಯಾವುದೇ ಮಾಡಿಲ್ಲ. ಮತ್ತು ಈ ಕಲಬುರಗಿಗೆ ಅವ್ರು ಬಂದೋದ್ರು ಕೂಡ ಗೃಹ ಸಚಿವರಾಗಿ ಈ ತಾಲೂಕು ಕೂಡ ಒಂದು ಕನಿಷ್ಠ ಸೌಜನ್ಯಕ್ಕಾದರೂ ಕೂಡ ಭೇಟಿ ಸಹಿತ ಆಗಿಲ್ಲ. ಅವರ ದಿನನಿತ್ಯ ಏನು ನಡೀತಾ ಇದ್ದಾರೆ ಅಂದರೆ ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಅಂದರೆ ನಮಗಂತೂ ಆ ಫೀಲ್ ಆಗ್ತಾ ಇಲ್ಲ. ಯಾಕೆಂದರೆ ದಿನ ಬೆಳಗ್ಗೆ ಆದರೆ ಒಂದೇ ಸಬ್ಜೆಕ್ಟ್ ಅವರು ಯಾವುದು RSS ರಿಜಿಸ್ಟ್ರೇಷನ್ ಮಾಡಿಲ್ಲ, RSS ಪಥಸಂಚಲನ ಮಾಡಿಲ್ಲ, RSS ಮತ್ತೊಂದು ಮಾಡಿಲ್ಲ, ಈ ಥರ. ಅಥವಾ ರಿಜಿಸ್ಟ್ರೇಷನ್ ಬಗ್ಗೆ ಅವ್ರಿಗೆ ತಕರಾರು ಇದ್ದರೆ ಕಾನೂನು ಚೌಕಟ್ಟಲ್ಲಿ ಅದು ಮ್ಯಾಂಡೇಟ್ರಿ ಇದ್ದಿದ್ರೆ ಇದು ಮಾಡಿಲ್ಲ ಅಂತ ಹೇಳಿ ಯಾಕೆ ಅದ್ರ ಬಗ್ಗೆನೂ ಕ್ರಮ ತಗೊಳ್ಳಿಲ್ಲ. ಕನಿಷ್ಠ ಕೋರ್ಟ್ಗಾರು ಹೋಗ್ಬೋದಾಗಿತ್ತು, ಅದನ್ನು ಸಹಿತ ಇವರು ಮಾಡಿಲ್ಲ. ಸುಮ್ಮನೆ ದಿನನಿತ್ಯ ಪ್ರಚಾರಕ್ಕೋಸ್ಕರ ಇದನ್ನು ಒಂದು ಇಶ್ಯೂ ಮಾಡ್ಕೊಂಡು ಕುಳಿತಿದ್ದಾರೆ. ಮಾತೆತ್ತರ 53,000 ಕೋಟಿ SCP TSP ಹಣನ ವರ್ಗಾಯಿಸಿದ್ರು ಬೇರೆ ಕಾರಣಕ್ಕೋಸ್ಕರ. ಯಾವತ್ತಾರು ಕೇಳಿದ್ದಾರೆ ಅದ್ರ ಬಗ್ಗೆ? ಒಂದಾರು ಮಾತಾಡಿದ್ದಾರೆ ಅವರು? ಇಂಥ ಹಲವಾರು ಉದಾಹರಣೆಗಳಿದ್ದಾವೆ. ಸುಮ್ಮನೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು, ಇಂಡಸ್ಟ್ರಿಯಲೈಸೇಷನ್ ಮಾಡ್ತಕ್ಕಂಥದ್ದಕ್ಕೆ 3 ಇಂಪಾರ್ಟೆಂಟ್ ಆಸ್ಪೆಕ್ಟ್. ಒಂದು ಕಮ್ಯುನಿಕೇಷನ್, ಒಂದು ನೀರು, ಇನ್ನೊಂದು ವಿದ್ಯುತ್. ಆ 3 ಈ ಭಾಗದಲ್ಲಿ ಇದ್ದಾವೆ, ಯಾವುದೂ ಸಮಸ್ಯೆ ಇಲ್ಲ. ಆದರೆ ಇಂಡಸ್ಟ್ರಿಯಲೈಸೇಷನ್ ಯಾಕಾಗಲಿಲ್ಲ? ಮತ್ತು ಅದರಿಂದ ಉದ್ಯೋಗಗಳು ಯಾಕೆ ಸೃಷ್ಟಿಯಾಗಿಲ್ಲ? ಈ ಭಾಗದ ಜನಗಳು ವಲಸೆ ಯಾಕೆ ಹೋಗ್ತಾ ಇದ್ದಾರೆ? ಇದೆಲ್ಲ ಕೂಡ ಅವರು ನೋಡೋದು ಬಿಟ್ಟು ದಿನನಿತ್ಯ ಅವರು ಬೇರೆ ಕೆಲಸಕ್ಕೆ, ಬೇರೆ ವಿಚಾರಗಳಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ. ಹಾಗಾಗಿ ಯಾರು ವಲಸೆ ಹೋಗಿರ್ತಾರೋ, ಯಾರು ಸತ್ತಿರ್ತಾರೋ, ಯಾರು ವಿದೇಶಗಳಿಂದ ಬಂದಿರ್ತಾರೋ, ವಿದೇಶಿ ಪ್ರಜೆ ಇರ್ತಾರೋ, ಇಂಥವ್ರು ತೆಗೀರಿ ಅಂತಕ್ಕಂಥದ್ದು SIR. ಆದ್ರೂ SIR ಮಾಡ್ತಾರೆ ಅಂದರೆ ಇದು ದಲಿತ ವಿರೋಧಿ, ಅಲ್ಪಸಂಖ್ಯಾತರ ವಿರೋಧಿ. ಸುಮ್ಮನೆ ಅದು ಅಪೀಸ್ಮೆಂಟ್ ಅಂದರೆ ಈ ಓಲೈಕೆ ರಾಜಕಾರಣ ಮಾಡೋಕ್ಕೋಸ್ಕರ, ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋಕ್ಕೋಸ್ಕರ ಬಳಸ್ತಕ್ಕಂಥದ್ದು ಇದು. ಆದರೆ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನು ಅಂದರೆ, ಜನಗಳು ತಮ್ಮ ಹಕ್ಕನ್ನ ಬಿಟ್ಕೊಡ್ಬಾರ್ದು, ಯಾವುದೇ ಸಮುದಾಯದವರಿರಲಿ. ಅದಕ್ಕೆ ಏನು ದಾಖಲೆ ಕೇಳಿದ್ದಾರೆ ಅದನ್ನು ಕೊಡಬೇಕು. ಇಲ್ಲ ಅಂದರೂ ಕೂಡ ಅಧಿಕಾರಿಗಳನ್ನ ಭೇಟಿ ಮಾಡಿ ಸಮರ್ಪಕವಾದ ದಾಖಲೆ ಹೊಂದಿ ತಮ್ಮ ಹೆಸರು ಸೇರಿಸ್ತಕ್ಕಂಥ ಜವಾಬ್ದಾರಿಯಿಂದ ಅವರು ಕೂಡ ಮಾಡಬೇಕಾಗ್ತದೆ. ಈ ಅವಕಾಶಗಳು ಯಾರೂ ಕಳ್ಕೊಬಾರ್ದು. ಅದೇ ರೀತಿ ಅಧಿಕಾರಿಗಳಲ್ಲಿ ನನ್ನ ವಿನಂತಿ ಏನು ಅಂದರೆ, ಸರ್ಕಾರ ಬರ್ತವೆ ಹೋಗ್ತಿರ್ತವೆ, ಯಾರ್ಯಾರು ನಾಯಕರು ಬರ್ತಾರೆ, ಇರ್ತಾರೋ ಹೋಗ್ತಾರೋ, ನೀವು ನಿರಂತರವಾಗಿರ್ತೀರಿ. ನೀವು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕು. ನಿಮ್ಮ ಕರ್ತವ್ಯನ ಜವಾಬ್ದಾರಿಯುತವಾಗಿ ಕಾನೂನುಬದ್ಧವಾಗಿ ನಿರ್ವಹಿಸಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಅವ್ರನ್ನ ಕೇಳ್ಕೊಡ್ತೀನಿ. ಈಗ ನಾನು ಪಕ್ಷದ ರಾಜ್ಯ ರಾಜಕಾರಣಿನಲ್ಲಿ ಇದ್ದೀನಿ, ಪಕ್ಷದಲ್ಲಿ ಇದ್ದೀನಿ. ನನಗೆ ಒಂದು ಕರ್ತವ್ಯಗಳು, ಜವಾಬ್ದಾರಿ ಫಿಕ್ಸ್ ಮಾಡಿದ್ದಾರೆ. ಕಲಬುರಗಿನಲ್ಲಿ ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಜವಾಬ್ದಾರಿ ಹೊರಿಸಿದ್ದಾರೆ. ಆ ಕಾರಣಕ್ಕೋಸ್ಕರ ನಾನು ಈ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಪಕ್ಷದ ಚುನಾವಣೆ ಸಂದರ್ಭದಲ್ಲಿ ಇದೆಲ್ಲ ಬರ್ತದೆ, ಆಕಾಂಕ್ಷಿ ಇದೇನೋ ಟಿಕೆಟ್ ಕೊಡ್ತಾರೋ ಬಿಡ್ತಾರೋ ಅಂತಕ್ಕಂಥದ್ದು ಆ ಸಂದರ್ಭ ಬರ್ತದೆ. ಈ ಸಂದರ್ಭ ಅಲ್ಲ ಇದು. ಪಕ್ಷ ಸಂಘಟನೆ ಮಾಡ್ತಕ್ಕಂಥದ್ದು SIR ಅಲ್ಲಿ ನಮ್ಮ ಮತದಾರರುಗಳು, ಯಾರೇ ಮತದಾರರುಗಳು ಡಿಲೀಟ್ ಆಗ್ದಂಗೆ ನೋಡ್ಕೊಳ್ತಕ್ಕಂಥದ್ದು, ಮತ್ತು ಬೇರೆ ಬೇರೆ ವಿದೇಶಿ ಪ್ರಜೆಗಳು ಇರಲಿ, ಮತ್ತು ಬೇರೆ ಕಡೆ 2 ಡೂಪ್ಲಿಕೇಶನ್ ಎಲ್ಲೋ ಇದ್ದವ್ರು ಬಂದು ಇಲ್ಲಿ ಮತದಾರ ಲಿಸ್ಟಲ್ಲಿ ಸೇರಿಸ್ತಕ್ಕಂಥ ಇವನ್ನ ತಡಿತಕ್ಕಂಥದ್ದು ಕೆಲಸ ನಾವು ಮಾಡಬೇಕಾಗ್ತದೆ. ಕಾನೂನುಬದ್ಧವಾಗಿ ಆ ಥರ ಕಂಡು ಬಂದಾಗ ಸರ್ಕಾರದ ಅಧಿಕಾರಿಗಳ ಗಮನಕ್ಕೆ ತಂದು ಸರಿಪಡಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಆ ಕೆಲಸದಲ್ಲಿ ಇದ್ದೀನಿ ನಾನು.